ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಹೆಸ್ರು ಕಾಳು ಸೀಗಡಿ ಮತ್ತು ಮೊಟ್ಟೆ ಹಾಕಿ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಒಂದು 50 ಗ್ರಾಮ್ ಅಷ್ಟು ಸೀಗಡಿ ತೊಗೊಂಡಿದ್ದೀನಿ. ನೋಡಿ, ಸೀಗಡಿ ತೊಗೊಂಡಿದ್ದೀನಿ ಮತ್ತು ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಅರ್ಧ ಬಟ್ಲಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಸೀಗಡಿ ಫ್ರೈ ಮಾಡಬೇಕು, ಅಂದರೆ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಒಂದು 3-4 ಸತಿ ತೊಳ್ಕೊಬೇಕಾಗತ್ತೆ. ಇದಕ್ಕೊಂದು ಮಸಾಲೆ ಕೂಡ ನೋಡೋಣ. ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು, ಮತ್ತು ಕಾಯಿ ಚೂರು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು, ಒಂದು 3 ಲವಂಗ ತೊಗೊಂಡಿದ್ದೀನಿ, ಮತ್ತು ಒಂದು ಚೂರು ಚಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಧನಿಯಾ ಪುಡಿ ಒಂದು 3/4 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಖಾರದ ಪುಡಿ ಕೂಡ 3/4 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ಒಂದು ಟಮಾಟೆ ಹಣ್ಣು, ನೋಡಿ ಒಂದು ಟಮಾಟೆ ಹಣ್ಣು ಹಾಕ್ಬಿಟ್ಟು ಇಷ್ಟು ಮಸಾಲೆ ನಾನು ರುಬ್ಕೊಂಡು ಬರ್ತೀನಿ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸೀಗಡಿ ಹಾಕ್ಕೊಳ್ಳೋಣ. ಸೀಗಡಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ, ಒಂದು 2 ನಿಮಿಷ ಹುರ್ಕೊಳ್ಳೋಣ. ಅದರಲ್ಲಿರೋ ಮಣ್ಣೆಲ್ಲ ಸ್ವಲ್ಪ ಸಪ್ರೇಟ್ ಆಗುತ್ತೆ, ಆವಾಗ ಚೆನ್ನಾಗಿ ತೊಳೆದ್ರೆ ಆ ಮಣ್ಣೆಲ್ಲ ಹೋಗುತ್ತೆ ಅಂತ. ನೋಡಿ, ಒಂದು 2 ನಿಮಿಷ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ, ಫ್ಲೇಮಲ್ಲಿ ಇಡಬೇಡಿ. ಈ ಚಿಕ್ಕ ಚಿಕ್ಕ ಫ್ರಾನ್ಸ್ ಒಂದು ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಅಷ್ಟೆ. ಈಗ ನಾನು ಇದು ಹುರ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಸ್ಟವ್ ಆಫ್ ಮಾಡಬೇಡ. ಸ್ಟವ್ ಆಫ್ ಮಾಡಿಬಿಟ್ಟು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಇದು ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಒಂದು 3-4 ಸತಿ ತೊಳ್ಕೊಳ್ಳೋಣ. ಒಂದು 2 ನಿಮಿಷ ನಾವು ನೆನೆಯಕ್ಕೆ ಬಿಟ್ಬಿಡೋಣ. ಮಣ್ಣೆಲ್ಲ ಇರೋದೆಲ್ಲ ಬಂದುಬಿಡುತ್ತೆ. ಒಂದು 2 ನಿಮಿಷ ನೆನೆದಾದ್ಮೇಲೆ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು. ನಾನು ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಹೆಸರು ಕಾಳು ಮತ್ತು ಮಸಾಲೆ ಬೇಯಿಸ್ಕೊಂಬಿಡೋಣ. ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ನಾನು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸಣ್ಣಗೆ ಈರುಳ್ಳಿ ಹಚ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 ನಿಮಿಷ ಫ್ರೈ ಆಗಲಿ. ಈರುಳ್ಳಿ 1 ನಿಮಿಷ ಫ್ರೈ ಆಗಿದೆ. ನೋಡಿ, ಹೆಸರು ಕಾಳನ್ನು ತೊಳ್ಕೊಂಡು ಬಂದಿದ್ದೀನಿ, ಅದು ಹಾಕ್ಕೊಳ್ತಾಯಿದ್ದೀನಿ. ಮಸಾಲೆ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಜಾರು ತೊಳ್ಕೊಂಡು ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸ್ ನೀರಷ್ಟು ಜಾರು ತೊಳ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ನಾವಿದು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3-4 ವಿಷಲ್ ತಗೊಳ್ಳೋಣ. ಕುಕ್ಕರ್ ಮುಚ್ಚಳ ಮುಚ್ತಾಯಿದ್ದೀನಿ. ಮುಚ್ಚಿಬಿಟ್ಟು ಒಂದು 3-4 ವಿಷಲ್ ತಗೊಳ್ಳೋಣ. ಇವಾಗ 4 ವಿಷಲ್ ಬಂದಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ವಿಷಲ್ ಹೋಗೋವರೆಗೂ ಬಿಡೋಣ. ಈಗ ಬೇಡ ನೋಡೋಣ, ವಿಷಲ್ ಎಲ್ಲ ಹೋಗಿದೆ. ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಸ್ಟವ್ ಅಂಟಿಸ್ಕೊಳ್ಳೋಣ. ಸ್ಟವ್ ಅಂಟಿಸ್ಕೊಂಡು ಸೀಗಿ ನೋಡಿ, ನಾನು ಬಿಸಿನೀರಲ್ಲಿ ನೆನೆ ಹಾಕಿ ಒಂದು 2 ನಿಮಿಷ ಬಿಟ್ಟೆ. ತಿರುಗಿ ಆಮೇಲೆ ಎಲ್ಲ ಚೆನ್ನಾಗಿ 4-5 ಸತಿ ತೊಳ್ಕೊಂಡಿದ್ದೀನಿ. ಈಗ ಈ ಸೀಗಡಿ ಇದಕ್ಕೆ ಹಾಕ್ಬಿಡೋಣ. ನೋಡಿ, ಫ್ಲೇಮು ಲೋಲೇ ಇಟ್ಕೊಳ್ಳಿ. ಈಗ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊಟ್ಟೆ ಹೊಡ್ಕೊಂಬಿಡೋಣ.
ನೋಡಿ, ಇದಕ್ಕೆ ಮೊಟ್ಟೆ ಹೊಡೆದು ಹಾಗೆ ಹಾಕ್ತೀವಿ. ಲೋ ಫ್ಲೇಮಲ್ಲಿ 1-2 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಇಟ್ಬಿಡೋಣ. ಈಗ ಬನ್ನಿ 2 ನಿಮಿಷ ಆಗಿದೆ ನೋಡೋಣ. ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಲಿಡ್ ಮುಚ್ಕೊಳ್ಳೋಣ. ಈಗ ನೋಡೋಣ ಬನ್ನಿ, 2 ನಿಮಿಷ ಆಗಿದೆ. ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಇಲ್ಲ ಈ ಥರ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ನಾನು ಸರ್ವ್ ಮಾಡ್ಕೊಳ್ತೀನಿ. ಹೆಸರು ಕಾಳು ಸೀಗಡಿ ಮೊಟ್ಟೆ ಗೊಜ್ಜು ರೆಡಿ ಆಯಿತು. ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿರುತ್ತೆಪ್ಪ, ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಟೇಸ್ಟಿಯಾಗಿದೆ. ನಿಮಗೆ ಈ ಹೆಸರು ಕಾಳು ಸೀಗಡಿ ಮೊಟ್ಟೆ ಗೊಜ್ಜು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ.